ಜಾನಪದ ಕಲಾವಿದೆ ಲಲಿತಮ್ಮ ಹಿರೇಮಠ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಡಮಾಡುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸರ್ಕಾರ ಗುರುತಿಸಿ ನೀಡಬೇಕು. ರವೀಂದ್ರ ಬಾಕಳೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ 21ನೇ ಬಾರಿಗೆ ನಡೆಯುತ್ತಿರುವ ಇಟಗಿ ಉತ್ಸವದ 5ನೇ ಜಾನಪದ ಸಮ್ಮೇಳನಾಧ್ಯಕ್ಷರಾಗಿ ಲಲಿತಮ್ಮ ಬಸವರಾಜ ಹಿರೇಮಠ ಆಯ್ಕೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಇದೇ ಡಿಸೆಂಬರ್ 28 ಮತ್ತು 29 ರಂದು 21ನೇ ಬಾರಿಗೆ ನೀಡಲಿರುವ ಇಟಗಿ ಉತ್ಸವ ಕಾರ್ಯಕ್ರಮಕ್ಕೆ ಕುಷ್ಟಗಿಯ ಜಾನಪದ ಕಲಾವಿದೆ ಲಲಿತಮ್ಮ ಬಸವರಾಜ್ ಹಿರೇಮಠ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಅವರ ಆಯ್ಕೆಗೆ ಇಟಗಿ ಜಾನಪದ ಕಲಾ ತಂಡದ ನಾಯಕರಾದ ಶರಣಯ್ಯ ಇಟಗಿ ಮತ್ತು ಕಲಾ ಬಳಗದ ವತಿಯಿಂದ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರವೀಂದ್ರ ಬಾಕಳೆ ತಿರುಳು ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷರು ಮಾತನಾಡಿ, ಶ್ರೀಮತಿ ಲಲಿತಮ್ಮ ಬಸವರಾಜ ಹಿರೇಮಠ ಇವರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದ ನಿವಾಸಿಯಾದ ಇವರು ಮೂಲತಃ ಜನಪದ ಕಲಾವಿದರಾಗಿದ್ದು, ಕಳೆದ 22 ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಾಂಪ್ರದಾಯಿಕ ಜನಪದ, ಬೀದಿ ನಾಟಕ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಕುಷ್ಟಗಿ ಪಟ್ಟಣದಲ್ಲಿ ಸರಸ್ವತಿ ಸಾಂಸ್ಕೃತಿಕ ಮಹಿಳಾ ಸಂಘವನ್ನು ರಚಿಸಿ ವಿವಿಧ ಕಲಾವಿದರಿಗೆ ಆಶ್ರಯ ನೀಡಿ ಅಲ್ಲದೆ ಕಲಾ ತಂಡ ರಚಿಸಿಕೊಳ್ಳುವುದರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸುಗಮ ಸಂಗೀತ, ಜಾನಪದ ಗೀತೆಗಳನ್ನು ಪ್ರಸ್ತುತಪಡಿಸಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಪ್ರಯುಕ್ತ ಸದರಿಯವರ ಸೇವೆಯನ್ನು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಡಮಾಡುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಲು ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೂ ಹಾಗೂ ಇತರರಿಗೂ ಮನವಿಯನ್ನು ಕೊಟ್ಟಿದ್ದು, ಇಂತಹ ಹುಟ್ಟು ಕಲಾವಿದೆ ಮತ್ತು ಹಿರಿಯರ ಬಳುವಳಿಯಾಗಿ ಬಂದಿರುವಂತಹ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಇರುವ ಕಲಾವಿದೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕು ಎಂದು ಹೇಳಿದರು. ಲಲಿತಮ್ಮ ಹಿರೇಮಠ ತಮ್ಮ ಜಾನಪದ ಕಲಾವೃತ್ತಿಯ ನಡೆದು ಬಂದ ಹಾದಿ ಇಟಗಿ ಉತ್ಸವದ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಬಗ್ಗೆ ಮಾತನಾಡಿದರು. ಶರಣಯ್ಯ ಇಟಗಿ, ವಸಂತ ಮೂಲಿಮನಿ ಪುರಸಭೆ ಸದಸ್ಯರು, ಲೆಂಕಪ್ಪ ವಾಲಿಕಾರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಜಾನಪದ ಕಲಾವಿದೆ ಲಲಿತಮ್ಮ ಹಿರೇಮಠ ಅವರ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ ಹಿರೇಮಠ, ಮಹೇಶಪ್ಪ ಹೊಂಬಳದ, ಶಿವಪ್ಪ ಕ್ಯಾದಗಂಪಿ, ಪರಮೇಶ್ವರಯ್ಯ ಮುರುಡಪ್ಪನವರು, ನೀಲಮ್ಮ ಕೆ ಜಕಲಿ, ಗಂಗಾಧರ ಪೂಜಾರ, ಸರೋಜಮ್ಮ ಗುಮ್ಮಗೇರ, ಪವಿತ್ರ ಹಿರೇಮಠ, ಕವಿತಾ ಹಿರೇಮಠ ಕಾರಟಗಿ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಏನಂತಂದರೆ, ಈ ಮಹೇಶ್ ಬಾಬು ಸುರ್ವೆ ಅವರು ನಡೆಸ್ತಕ್ಕಂಥ ಏನಿದೆ ಇಟಗಿ ಉತ್ಸವ ಪ್ರತಿ ವರ್ಷವೂ ನಾವು ನೋಡ್ತಾ ಬಂದಿದ್ದೇವೆ. ಸರ್ಕಾರಕ್ಕೆ ಕಡಿಮೆ ಇಲ್ಲದ ಹಾಗೆ, ಸರ್ಕಾರದ ಆಯೋಜನೆ ಕಡಿಮೆ ಇಲ್ಲದ ಹಾಗೆ ಅದ್ಭುತವಾಗಿ ಅವರು ನಡೆಸ್ಕೊಂಡು ಬಂದಾರೆ. ಮತ್ತು ತೆರೆಮರೆಯಲ್ಲಿದ್ದಂಥ ಕಲಾವಿದರನ್ನು ಗುರುತಿಸುವಂಥ ಕೆಲಸ ಕೂಡ ಮಹೇಶ್ ಸುರ್ವೆ ಅವರು ಮಾಡ್ತಾ ಬಂದಿದ್ದಾರೆ. ಆ ಹಿನ್ನೆಲೆಯೊಳಗೆ ಸಾಕಷ್ಟು ಪ್ರತಿಭೆಯನ್ನು ಹೊಂದಿದಂಥ ನಮ್ಮ ಕುಷ್ಟಗಿಯ ಪ್ರತಿಭೆ ಶ್ರೀಮತಿ ಲಲಿತಮ್ಮನವರು ಎಲ್ಲ ರಂಗದಲ್ಲೂ ಸಹಿ ಹಂಚಿಕೊಂಡರು. ಈಗ ಜನಪದ ಸಾಹಿತ್ಯ ಅನ್ನೋದು ತುಂಬ ದೊಡ್ಡದದು, ಸಾಗರ. ಅದರೊಳಗೆ ಒಂದು ಚರಿಗೆ ನೀರು ಕುಡಿದಾಟ, ಒಂದು ಹನಿ ನೀರು ಕುಡಿದಾಟ. ಅದಕ್ಕೆ ಅಷ್ಟು ಮಾಡ್ಯಾರ ಅನ್ನೋದಕ್ಕಿಂತ ಅದ್ರಾಗ ಅವರು ತೊಡಗಿಸೋದ್ರ ದೊಡ್ಡದು. ಯಾಕಂದ್ರೆ ಇವತ್ತು ಅವ್ರಿಗಿಂತ ಒಂದು ಗೌರವ ಸಲ್ಲೈತಿ ಅಂತಂದ್ರೆ ಇಡೀ ನಮ್ಮ ಕುಷ್ಟಗಿಗೆ ಸಲ್ಲಿದಂಗೆ. ಅದು ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಬೇಕಂದ್ರೆ ಹಂಗ ಅಲ್ಲ, ಸಾಮಾನ್ಯ ಅಲ್ಲ. ಅದಕ್ಕೆ ಎಲ್ಲ ರೀತಿಯಿಂದ ವಿಚಾರ ಮಾಡಿ ಅದನ್ನು ಅಳೆದು ತೂಗಿ ಅವಾಗ ಅದು ಸಮ್ಮೇಳನಕ್ಕೆ ಸಿಗುತ್ತೆ. ಅದೇನು ರೊಕ್ಕ ಕೊಟ್ಟು ಮಾಡೋದಲ್ಲ, ಏನು ಇನ್ನೊಂದು ಮಾಡೋದಲ್ಲ. ಅದಕ್ಕೆ ಇವತ್ತು ಅದು ಏನು ಅವ್ರ ಮನೆ ಬಾಗಿಲಿಗೆ ಬತ್ತ. ಇವತ್ತೇನು ಯಲಬುರ್ಗ ತಾಲೂಕಿನ ಕಲಾವಿದರು ಮತ್ತು ಸಂಘಟಕರು ಮನೆ ಬಾಗಿಲಿಗೆ ಬಂದು ಅವ್ರ ದಂಪತಿಗಳನ್ನು ಗೌರವಿಸುವ ಮೂಲಕ ಇವತ್ತೇನು ಆಮಂತ್ರಣ ಕೊಡಕ್ಕೆ ಬಂದಲ್ಲ, ಇದು ತುಂಬ ಹೆಮ್ಮೆಯ ವಿಷಯ. ಇವತ್ತು ನಮ್ಮ ಈ ಒಂದು ಪಂಚಾಯಿತಿ ಏನು ಮಹೇಶ್ ಸುರ್ವೆ ಅವರು ಏನು ಕೈಗೊಂಡರಲ್ಲಿ ದೊಡ್ಡ ಕ್ರಾಂತಿ ಅದು. ಯಾಕಂದ್ರೆ ಇಂಥ ಕಲಾವಿದರು ಗುರುಸೋದಲ್ಲಿ ಯಾರು ಏನಾಗಿಬಿಟ್ಟಂದ್ರೆ ಬರೀ ಜಾತಿ ನೋಡ್ತಾರೆ, ರೊಕ್ಕ ನೋಡ್ತಾರೆ. ಅವು ಎರಡೂ ಮೀರಿದ್ದು ಏನಂದ್ರೆ ಅದು ನಿಜವಾದ ಪ್ರತಿಭೆ. ಅಂಥ ಪ್ರತಿಭೆಗೆ ಇವತ್ತೇನು ಆಹ್ವಾನ ಮಾಡಕ್ಕೆ ಬಂದಿರಲ್ಲ, ತುಂಬ ಸಂತೋಷ. ಇಲ್ಲಿ ನೆರೆದಂಥ ಎಲ್ಲರಿಗೂ ನಾನು ಗೌರವಿಸುತ್ತಾ ನನ್ನ ಎರಡು ಮಾತಿಗೆ ಮಂಗಳ ಆಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಾನಪದ ಸಮ್ಮೇಳನಗಳನ್ನ ಇಟಗಿ ಉತ್ಸವದಲ್ಲಿ ಆಯೋಜನೆ ಮಾಡಿದ್ದಾರೆ. 5ನೇ ಜಾನಪದ ಸಮ್ಮೇಳನದ ಅಧ್ಯಕ್ಷರು, ಸಮ್ಮೇಳನ ಅಧ್ಯಕ್ಷ ಸರ್ವಾಧ್ಯಕ್ಷರಾಗಿ ನಮ್ಮ ಲಲಿತಮ್ಮ ಹಿರೇಮಠರವರು ಆಯ್ಕೆಯಾಗಿದ್ದು ನಮ್ಮ ಕುಷ್ಟಗಿ ತಾಲೂಕಿಗೆ ಒಂದು ದೊಡ್ಡ ಹೆಮ್ಮೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷನಾಗಿ ನಾನು ಬಹಳಷ್ಟು ನಮ್ಮ ಒಂದು ಸಂತೋಷದ ವಿಚಾರವನ್ನ ಈ ಒಂದು ಸಂದರ್ಭದಲ್ಲಿ ನಾನು ಅನುಭವಿಸ್ತಾ ಇದ್ದೇನೆ, ಹಂಚ್ಕೊಳ್ತಾ ಇದ್ದೇನೆ ತಮ್ಮ ಜೊತೆಗೂ ಕೂಡ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಲಲಿತಮ್ಮ ಹಿರೇಮಠರವರು ಇಟಗಿ ಉತ್ಸವ ಮಾತ್ರವಲ್ಲ, ಜಿಲ್ಲೆ ಹೀಗೆ ರಾಜ್ಯದಲ್ಲಿ ಕೂಡ ಸಮ್ಮೇಳನದಲ್ಲಿ ಭಾಗವಹಿಸಿ ಹೆಚ್ಚು ಸನ್ಮಾನವನ್ನು ಪಡೆಯುವಂತಾಗಲಿ. ಎಲ್ಲ ಈ ಒಂದು ಭಾಗದ ನಮ್ಮ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ವಸಂತ ಕುಷ್ಟಗಿ ಈ ಮಟ್ಟಕ್ಕೆ ಅದು ನಮ್ಮ ಏರಿಯಾದ ಹೆಣ್ಮಗಳನ್ನ ಈ ಒಂದು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ
ಇದು ನಮ್ಮೆಲ್ಲರಿಗೆ ಹೆಮ್ಮೆ. ನನಗೆ